ಮೊದಲು ಈ ಮಾತನ್ನ ನಾನು ಹೇಳ್ತೇನೆ. ಸದನ ಅನ್ನೋದು ನಮ್ಮ ಪ್ರಜಾಪ್ರಭುತ್ವದ ದೇಗುಲ ಮತ್ತು ಅದರೊಳಗಿರುವಂಥ ಶಾಸಕರು ಈ ರಾಜ್ಯದ ಅಥವಾ ಈ ದೇಶದ ಭವಿಷ್ಯವನ್ನು ನಿರ್ಧರಿಸುವಂಥ ಸ್ಥಾನದಲ್ಲಿದ್ದಾರೆ. ಎಷ್ಟು ದೊಡ್ಡ ವ್ಯವಸ್ಥೆ ಅಂದರೆ ನಮ್ಮದು. ಆಯ್ಕೆಯಾದಂಥ ಶಾಸಕರು ನಾವು ಬಜೆಟ್ ಪಾಸ್ ಮಾಡಿದರೆ ಏಪ್ರಿಲ್ 1ರಿಂದ ₹1 ಆದರೂ ಬಿಡುಗಡೆ ಆಗೋದು, ಇಲ್ಲ ಅಂದ್ರೆ ಆಗೋದಿಲ್ಲ. ಬಜೆಟ್ ಪಾಸ್ ಮಾಡೋ ಆ ಒಂದು ಅಂದ್ರೆ ಬಹಳ ದೊಡ್ಡ ಅಧಿಕಾರವನ್ನ ಈ ಸದನ ನಮಗೆ ಆಯ್ಕೆಯಾದ ಜನಪ್ರತಿನಿಧಿಗಳಿಗೆ ಕೊಟ್ಟು ಇನ್ಯಾರು ಮಾಡಿದ್ರೂ ಆಗೋದಿಲ್ಲ. ಅದು ಕೋರ್ಟಿಂದ ಆರ್ಡರ್ ಮಾಡಿದ್ರೂ ಆಗೋದಿಲ್ಲ, ಸೆಕ್ರೆಟರಿಯಿಂದ ಆದೇಶ ಹೊರಡಿಸಿದ್ರೂ ಆಗೋದಿಲ್ಲ. ನಾವು ಬಜೆಟ್ ಪಾಸ್ ಮಾಡಲೇಬೇಕು. ಹಾಗಾಗಿ ಇಷ್ಟು ದೊಡ್ಡ ಅಧಿಕಾರ ನಮಗೆ, ಲಕ್ಷಾಂತರ ಕೋಟಿಯ ಬಜೆಟ್ ಅನ್ನ ಅನುಮೋದಿಸುವಂತಹ ಬಹಳ ದೊಡ್ಡ ಅಧಿಕಾರ ನಮ್ದಿದೆ. ಹಾಗೆ ಕಾಯ್ದೆಯನ್ನು ಮಾಡೋದು, ಆಕ್ಟ್ ನಾವೇ ಮಾಡಬೇಕು. ಇನ್ಯಾರು ಮಾಡಿದ್ರು ಅದು ಕಾಯ್ದೆ ಆಗೋದಿಲ್ಲ. ಇನ್ನು ಕಾಯ್ದೆ ಆಗೋದೇ ಇಲ್ಲ. ನಾವೇ ಪಾಸ್ ಮಾಡಬೇಕು. ಬಿಲ್ ಪಾಸ್ ಮಾಡೋದು ಅಂತ ನಾವು ಮಾಡ್ತೀವಲ್ಲ, ಕಾಯ್ದೆಗೆ ಪಾಸ್ ಮಾಡೋದು. ಇನ್ಯಾರು ಮಾಡಿದ್ರು ಆಗೋದಿಲ್ಲ, ನಾವೇ ಮಾಡಬೇಕು. ಇಂಥ ಒಂದು ಅಧಿಕಾರ ನಮಗೆ. ನಾವು ಆಡಳಿತದ ನಿರ್ದೇಶನಗಳನ್ನು ನಾವೇ ನೀಡಬೇಕು ಸರ್ಕಾರವಾಗಿ. ಬೇರೆಯವರ ಆಡಳಿತದ ನಿರ್ದೇಶನಗಳನ್ನೆಲ್ಲ ನೀಡೋದಕ್ಕೆ ಆಗೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾದಂಥ ಒಬ್ಬ MLA ಅಥವಾ ಒಬ್ಬ MP ಸದನದ ಮೂಲಕ ಇಷ್ಟು ದೊಡ್ಡ ಅಧಿಕಾರವನ್ನ ಪಡೆದಂಥವ್ರು ಇದ್ದಾರೆ. ಹಾಗಾಗಿ ಆ ಸದನಕ್ಕೆ ಒಂದು ಪ್ರಜಾಪ್ರಭುತ್ವದ ದೇಗುಲ ಇದು ಅಂತಲೇ ಆ ಗೌರವದ ಆ ಉನ್ನತವಾದಂಥ ಸ್ಥಾನ ಇದೆ. ಯಾಕೆಂದ್ರೆ ಆ ಜನಹಿತ ಇದೆ, ಅದರೊಳಗೆ ಜನಹಿತದ ಚರ್ಚೆ ಆಗಬೇಕು, ಸಂವಾದಗಳು ನಡೀಬೇಕು, ಇತ್ಯಾದಿ ಎಲ್ಲ ಇದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿಧಾನಸಭೆಗೂ ಸಹ ಬಹಳ ದೊಡ್ಡ ಒಂದು ಗೌರವದ ಸ್ಥಾನ ಇದೆ. ಬಾಳಿಗ ಅಂತವರಿಂದ ಹಿಡಿದು ಅನೇಕ ಹಿರಿಯರು ಬಹಳ ಒಳ್ಳೆಯ ಕೊಡುಗೆಯನ್ನ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾಗಿ ನಾಡಿಗೆ ಕೊಟ್ಟಿದ್ದಾರೆ, ಸದನಕ್ಕೆ ಕೊಟ್ಟಿದ್ದಾರೆ. ನಾನು ಸ್ಪೀಕರ್ ಆಗಿದ್ದಂಥ ಸಂದರ್ಭದಲ್ಲಿ, ಸಭಾ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಂವಿಧಾನದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ಚುನಾವಣಾ ಸುಧಾರಣೆ ಬಗ್ಗೆ ಚರ್ಚೆ ಮಾಡಿದ್ವಿ. ಒಂದು ದೇಶ ಒಂದು ಚುನಾವಣೆ ಈ ವಿಷಯದಲ್ಲಿ ಚರ್ಚೆ ಮಾಡಿದ್ವಿ. ಆದರ್ಶಗಳು, ಮೌಲ್ಯಗಳು ಕುಂತ ಇರುವಂಥ ಸಂದರ್ಭದಲ್ಲಿ ನಾವು ಜನಪ್ರತಿನಿಧಿಗಳಾಗಿ ರಾಜಕೀಯ ವ್ಯವಸ್ಥೆಯಲ್ಲಿ ಇರುವಂಥವ್ರು ನಾವು ಹೇಗೆ ನಮ್ಮನ್ನು ನಾವು ಇವತ್ತಿನ ದಿನಕ್ಕೆ ಜನರ ಅಪೇಕ್ಷೆಗೆ ತಕ್ಕಂತೆ ನಾವು ಸುಧಾರಿಸಿಕೊಳ್ಳಬೇಕು ಅನ್ನೋ ವಿಷಯದಲ್ಲಿ ಚರ್ಚೆ ಮಾಡಿದ್ವಿ. ಅವರು ಸ್ಪೀಕರ್ ಹುದ್ದೆಯ ಘನತೆ ಗೌರವಕ್ಕೆ ತಕ್ಕಂತೆ ನಡ್ಕೊಳ್ತಾ ಇಲ್ಲ, ಪಕ್ಷಪಾತಿಯಾಗಿದ್ದಾರೆ. ಆಡಳಿತದ ಸುಧಾರಣೆ ಹೆಸರಿನಲ್ಲಿ ಅನೇಕ ಭ್ರಷ್ಟಾಚಾರಗಳು ನಡೀತಾ ಇದೆ. ಈ ರೀತಿ ಆರೋಪಗಳು ಅದು UT ಖಾದರ್ ಅವರಿಗೆ ಅನ್ನೋದಕ್ಕಿಂತಲೂ ಆ ಪೀಠಕ್ಕೆ ಬರ್ತಾ ಇದೆ. ಆ ಪೀಠದಲ್ಲಿ UT ಖಾದರ್ ಅವರು ಇದ್ದೇ ಇದ್ದಾರೆ. ಆ ಪೀಠದ ಘನತೆ ಗೌರವ ನಾವು ಕಾಪಾಡೋದು ಈ ವ್ಯವಸ್ಥೆಯ ನಮ್ಮೆಲ್ಲರ ಮೇಲಿನ ಜವಾಬ್ದಾರಿ. ಅದರೊಳಗೆ ಆಡಳಿತ ಪಕ್ಷ, ಪ್ರತಿಪಕ್ಷ ಅಂತ ಇಲ್ಲದೆ ನಾವೆಲ್ಲರೂ 224 ಜನ ಆಯ್ಕೆಯಾದಂತಹ ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾದಂತಹ ಶಾಸಕರು ನಾವು ಆ ಸ್ಥಾನದ ಘನತೆ ಗೌರವವನ್ನು ಕಾಪಾಡೋದಕ್ಕೆ ನಮ್ಮ ಪೂರ್ಣ ಪ್ರಯತ್ನವನ್ನು ನಾವು ಮಾಡಬೇಕು. ಆದರೆ ಒಟ್ಟಾರೆ ಈ ಅವಧಿಯಲ್ಲಿ ಅಲ್ಲಿ ನಡೆದಿರೋದು ನಾವು ನೋಡ್ಬೋದು. 2023ಕ್ಕೆ 10 ಜನ BJPಯ ಶಾಸಕರನ್ನು ಹೊರಗೆ ಹಾಕಿದ್ದಾಗಲೇ ಪಕ್ಷದ ಅಣತಿಯಂತೆ UT ಖಾದರ್ ಅವರು ನಡ್ಕೊಳ್ತಾ ಇದ್ದಾರೆ ಅನ್ನೋ ಆರೋಪ ಅವ್ರ ಮೇಲೆ ಬಂತು. ಅದಾದ ನಂತರ 18 ಜನ ಶಾಸಕರನ್ನ ಹೊರಗೆ ಹಾಕಿದ ಮೇಲಂತೂ ಪಕ್ಷದ ಕೈಗೊಂಬೆಯೇ ಸ್ಪೀಕರ್ ಆಗಿಬಿಟ್ಟಿದ್ದಾರೇನೋ, ಪಕ್ಷದವರು ಇವರನ್ನ, ಆಡಳಿತದಲ್ಲಿರೋರು ಇವರನ್ನ ಹಾಗೆ ಬಳಸ್ಕೊಳ್ತಿದ್ದಾರೇನೋ ಅನ್ನುವಂಥ ಆರೋಪವೂ ಬರೋದಕ್ಕೆ ಪ್ರಾರಂಭ ಆಯಿತು. ಸದನದಲ್ಲಿ ಪ್ರಶ್ನೆ ಕೇಳುವಾಗ, ಅಲ್ಲಿ ಚರ್ಚೆಯಲ್ಲಿ ಭಾಗವಹಿಸುವಾಗ ಅವರು ಸ್ಪೀಕರ್ ಅವರು ಪ್ರತಿಪಕ್ಷವಾಗಿರುವಂಥ BJP ಅವರಿಗೆ ಅವಕಾಶ ಎಷ್ಟು ಕೊಡ್ತಾ ಇಲ್ಲ, ಈ ರೀತಿದೆಲ್ಲ ಚರ್ಚೆ ಶುರುವಾಯಿತು. ಸರ್ಕಾರವಾಗಿ ಮತ್ತು ಸ್ಪೀಕರ್ ಆಗಿ ಪ್ರತಿಪಕ್ಷದ ನಾಯಕರಿಗೆ ಇವತ್ತಿನ ತನಕ ಒಂದು ಮನೆನೂ ಕೊಡಲಿಲ್ಲ ಅಂತ ಕೇಳಿದೆ ನಾನು. ಅದೆಲ್ಲ ಈ ವ್ಯವಸ್ಥೆಯಲ್ಲಿ ಅತ್ಯಂತ ಸಹಜವಾಗಿ ಆ ವ್ಯವಸ್ಥೆಗೆ ಗೌರವ ತರುವಂತಹ ರೀತಿಯಲ್ಲಿ ಆಗಬೇಕಂತದ್ದು. ಆದರೆ ಹೀಗೆ ಎಲ್ಲೋ ಒಂದು ಕಡೆಯಲ್ಲಿ
ಸ್ಪೀಕರ್ ಅವರು ಪಕ್ಷಪಾತಿ ಆಗಿದ್ದಾರೆ, ಅವರು ಪಕ್ಷದ ಅಣತಿಯಂತೆ ಆ ಸ್ಥಾನದಲ್ಲಿ ನಡ್ಕೊಳ್ತಿದ್ದಾರೆ ಅನ್ನುವಂಥ ಆರೋಪ ಬಹಳ ಬಲವಾಗಿ ಕೇಳಿ ಬರ್ತಾ ಇರೋದನ್ನು ನೋಡ್ಬೋದು ಎಲ್ಲ ಹಂತದಲ್ಲಿ, ಸದನ ನಡೆಯುವಾಗ, ಸದನದ ಹೊರಗೂ ಸಹ. ಈಗ ಇವರ ಆಡಳಿತದ ಸುಧಾರಣೆ ಹೆಸರಿನಲ್ಲಿ ಈ ಎಲ್ಲ ಕೆಲವು ನಾನು ವಿಷಯವನ್ನು ಹೇಳ್ತೇನೆ. ಇದರೊಳಗೆ ಬಹಳ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ. ಈಗಾಗಲೇ ಪತ್ರಿಕೆಯಲ್ಲಿ ಬಂದಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ, ಯೂಟ್ಯೂಬ್ ಚಾನಲ್ಗಳಲ್ಲಿ ಬಂದಿದೆ, ಇವತ್ತು ಎಲ್ಲ ಕಡೆಗೆ ಇದು ಹರಿದಾಡ್ತಾ ಇದೆ. ನಾನು ಅದನ್ನೇನೋ ಹೊಸದಾಗಿ ಇನ್ನೇನೋ ಒಂದು ನಿಮ್ಗೆ ಗೊತ್ತಿಲ್ಲದೆ ಒಂದು ಹೇಳ್ತಿದ್ದೀನಿ ಅಂತ ಅಲ್ಲ. ಆದರೆ ಇದ್ರ ಬಗ್ಗೆ ಆ ಸ್ಥಾನದ ಘನತೆ ಗೌರವ ಏನು ಕುಂದುತ್ತಾ ಇದೆ, ಇದನ್ನು ಎತ್ತಿ ಹಿಡಿಯೋದಕ್ಕೆ ಇದ್ರ ಬಗ್ಗೆಲ್ಲ ಸಮರ್ಪಕವಾದ ಒಂದು ತನಿಖೆ ಇತ್ಯಾದಿಗಳಾಗಬೇಕು. ನಾ ಆ ಭಾಗ ಹೇಳ್ತೇನೆ. ಈಗ ಬಹಳ ಮುಖ್ಯವಾಗಿ ಈ ವಿಧಾನ ಸಭೆಯಲ್ಲಿ ಆಗಿರೋದು ಇದೆಯಲ್ಲ, ಪ್ರವೇಶ ದ್ವಾರಕ್ಕೆ ಆ ರೋಸ್ವುಡ್ ಬಾಗಿಲು ಮಾಡಿರುವಂಥ ವಿಷಯದಿಂದ, ಅದಾದ ನಂತರ ಈ ಸಭಾಂಗಣದ ಅಲ್ಲಿ ಹೊಸ ಟಿ ವಿಗಳನ್ನು ಅಳವಡಿಕೆ ಮಾಡಿದರು ಮತ್ತು ಅಲ್ಲಿ ಅದಕ್ಕೆ AI ಮಾನಿಟರ್ಡ್ ಸಿಸ್ಟಮನ್ನೆಲ್ಲ ಹಾಕಬೇಕು ಅಂತ ಅದಕ್ಕೆ ಸಾಕಷ್ಟು ಖರ್ಚು ವೆಚ್ಚಗಳಾಯಿತು. ನಾವು ನಮ್ಮ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅದೆಲ್ಲ ಈ ಸರ್ಕಾರದ ವತಿಯಿಂದ ಸ್ಪೀಕರ್ ಆಗಿ ಮಾಡೋ ಅಗತ್ಯ ಇರಲಿಲ್ಲ ಅಂತ ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು. ಇದಕ್ಕೆ ಎಲ್ಲ ಕಾರಣ ಏನು? ಅಲ್ಲಿ ಹಾಸು ಹೊದಿಕೆಗಳನ್ನೆಲ್ಲ, ಈ ಕಾರ್ಪೆಟ್ ಇತ್ಯಾದಿಗಳನ್ನೆಲ್ಲ ಚೇಂಜ್ ಮಾಡಿದರು, ಬಣ್ಣ ಹೊಡೆದ್ರು, ಸುಣ್ಣ ಹೊಡೆದ್ರು, ಇನ್ನೇನೋ ಹೊಡೆದ್ರು. ಅಂದರೆ ಹಿಂಗೆ ಒಂದೊಂದು ಅವ್ರು ಮುಟ್ಟಿದ್ರು ಅದರೊಳಗೆ ಇನ್ನೇನೋ ಇದೆ ಅನ್ನುವಂಥ ಅನುಮಾನಗಳು ವ್ಯಾಪಕವಾಗಿ ಬೆಳವಣಿಗೆ ಆಯಿತು. ವ್ಯಾಪಕವಾಗಾಯಿತು. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಯಿತು ಅಂದರೆ, ಶಾಸಕರ ಒಂದು ಭವನದಲ್ಲಿ ಶಾಸಕರ ರೂಮ್ಗಳಿಗೆ, ಬಹುಶಃ ಯಾವ ಶಾಸಕರದ್ದು ಅಪೇಕ್ಷೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವ್ರ ರೂಮನ್ನು ಭದ್ರಪಡಿಸ್ಬೇಕು, ಅವ್ರಿಗೆ ಇನ್ನಷ್ಟು ಹೆಚ್ಚು ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಅಂತ ಅವರು ಈ ಸ್ಮಾರ್ಟ್ ಡೋರ್ ಲಾಕರ್ಸನ್ನು ಹಾಕಿದರು. ಆ ಸ್ಮಾರ್ಟ್ ಡೋರ್ ಲಾಕರಿಂದ ಒಂದು ದೊಡ್ಡ ವಿಷಯ ಇದೆ. ಯಾಕೆಂದರೆ ಬಹಳ ದೊಡ್ಡ ದೊಡ್ಡ ಕಂಪ್ನಿ ಅಂತವರು, ಗೋಡ್ರೇಜ್ ಅಂತ ಬಹಳ ದೊಡ್ಡ ಕಂಪ್ನಿ ಅಂತವರು 14,000 16,000 ಇದೆ ಅಂತ ಅವರು ಇವತ್ತಿನ ಆನ್ಲೈನ್ನಲ್ಲಿ ಚೆಕ್ ಮಾಡಿದರೆ ನಮಗೆ ಎಲ್ಲರಿಗೂ ಗೊತ್ತಾಗತ್ತೆ. ಆದರೆ ಅದಕ್ಕೆ ಇವರು 49,000 ಮೇಲೆ ಹಾಕಿದರು. ಹಾಗಾದರೆ ಅಂದರೆ ಏನು ಇದರದ್ದು ಅಂದರೆ ಅರ್ಥ ಆಗಬೇಕಲ್ಲ, ಲಾಜಿಕ್ ಅರ್ಥ ಆಗಬೇಕಲ್ಲ. ಈಗ 16,000 ಇವರು ಆನ್ಲೈನ್ನಲ್ಲಿ ತೋರಿಸುವಂಥ ಗೋಡ್ರೇಜ್ ಅಂತ ಕಂಪನಿದಕ್ಕೆ 49,000 ಅಂದರೆ ಇನ್ನು ಇದು ಯಾವ ರೀತಿದು ಅನ್ನೋದು ಅದು ಅರ್ಥ ಆಗಬೇಕಲ್ಲ. ಇದ್ರ ಜೊತೆಗೆ ಸ್ಮಾರ್ಟ್ ಸೇಫ್ ಲಾಕರನ್ನು ಹಾಕಿದರು. ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಅಂತ, ಈ ನಾವು ಶಾಸಕರು ಮರೆತು ಯಾವ್ದಾದ್ರು ಆನ್ ಮಾಡಿಟ್ಟು ಹೋದರೆ ಲೈಟು ಕರೆಂಟು ಆಟೋಮೆಟಿಕ್ಕಾಗಿ ಬಂದಾಗಬೇಕಲ್ಲ, ಅದಕ್ಕೋಸ್ಕರವಾಗಿ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಅಂತ ಹಾಕಿದರು. ಅದು ಮಾರ್ಕೆಟ್ನಲ್ಲಿ ಅದು 9,500 8,000 ಹೀಗೇನೋ ಇದೆ. ಅದು 30,000ದಂತೆ ಅಲ್ಲ, ಸಾರಿ ಅದು 30,000 ಮಾರ್ಕೆಟ್ ರೇಟ್ ಇದೆ. ಮಾರ್ಕೆಟ್ ರೇಟ್ನಲ್ಲಿ 30,000 ಇದೆ. ಇವರು ಅದಕ್ಕೆ 90,500 ರೂಪಾಯಿ ಹಾಕಿದರು. ಮಾರ್ಕೆಟ್ ರೇಟ್ 30,000 ಇದೆ, ಅದಕ್ಕೆ 90,500 ರೂಪಾಯಿ ಹಾಕಿದ್ರು. ಇದರೊಳಗೆ ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈಯರ್ ಅಂತ 16,000ದಿಂದ 53,000 ತನಕದ್ದು ಕ್ವಾಲಿಟಿದು ಆನ್ಲೈನ್ನಲ್ಲಿ ತೋರಿಸುತ್ತೆ. ಅಂದರೆ ಬೇರೆ 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 ಕ್ವಾಲಿಟಿದು. ಅಂದರೆ ಅದಕ್ಕೆ 65,000 ಹಾಕಿದ್ದಾರೆ ಇವರು 65,000 ಹಾಕಿದ್ದಾರೆ. ಇದು ವಾಟರ್ ಪ್ಯೂರಿಫೈಯರ್, ಇದು ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈಯರ್ ಕ್ವಾಂಟಿಟಿ 235 ಇದೆ. 123 ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಇದೆ, 224 ಸೇಫ್ ಲಾಕರ್ಸ್ ಇದೆ, 224 ಡೋರ್ ಲಾಕರ್ಸ್ ಇದೆ.
ಹಣಕಾಸು ಇಲಾಖೆಗೆ ಹೋಗುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಹಣಕಾಸು ಇಲಾಖೆ ಇದನ್ನು ತಿರಸ್ಕರಿಸಿದೆ. ಇದು ಅಷ್ಟು ತುರ್ತಾಗಿಲ್ಲ, ಈಗ ತುರ್ತಾಗಿರೋ ಸಂದರ್ಭ ಇರೋದರಿಂದ ಇದನ್ನು ಆಮೇಲೆ ಕೈಗೊಳ್ಳೋಣ ಇತ್ಯಾದಿ. ಆದರೆ ಹಣಕಾಸು ಇಲಾಖೆಗೆ ಫೈಲ್ ವಾಪಸ್ ಬಂದ ನಂತರದಲ್ಲಿ ಇದು ಮುಖ್ಯಮಂತ್ರಿಗಳೇ ಸ್ವತಃ ಫೋನ್ ಮಾಡಿ ಹೇಳಿ ಹಣಕಾಸು ಇಲಾಖೆಯು ಅವ್ರ ಹತ್ರ ಇರೋದ್ರಿಂದ ಇದನ್ನೆಲ್ಲ ಕ್ಲಿಯರ್ ಮಾಡಿಸಿದ್ದಾರೆ ಆರೋಪ ಮುಖ್ಯಮಂತ್ರಿಗಳಿಗೂ ಬಂದಿದೆ. ಇದು ಅವರೇ ಯು ಟಿ ಖಾದರ್ ಅವರು ಈ ನಮ್ನಿ ಮಾಡ್ತಾ ಇರೋದ್ರ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳದ್ದೇ ಬೆಂಬಲ ಇದೆ. ಯಾಕೆಂದ್ರೆ ಹಣಕಾಸು ಇಲಾಖೆ ಅವ್ರ ಹತ್ರ ಇದೆ. ಹಣಕಾಸು ಇಲಾಖೆ ತಿರಸ್ಕರಿಸಿದ್ರು ವಿವಿಧ ಹಂತದಲ್ಲಿ ಅಧಿಕಾರಿಗಳ ಬೇರೆ ಬೇರೆ ಅಭಿಪ್ರಾಯಗಳಿದ್ರೂ ಅದನ್ನು ಮೀರಿ ಇದನ್ನು ಮಾಡೋದಕ್ಕೆ ಮುಖ್ಯಮಂತ್ರಿಗಳೇ ಸ್ವತಃ ಇದಕ್ಕೆ ಪ್ರೋತ್ಸಾಹಿಸಿದ್ದಾರೆ ಅನ್ನುವಂತಹ ಒಂದು ಆರೋಪನೂ ಇದೆ. ಇದು ಮುಖ್ಯಮಂತ್ರಿಯೂ ಹೊರಗೆ ಬರಬೇಕು. ಇದು ಈ ತನಿಖೆಯಿಂದ ಅವರು ಸ್ಪೀಕರ್ ಸ್ಥಾನದಕ್ಕೆ ಚ್ಯುತಿ ಬರುವಂಥ ಕೆಲಸ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮಾಡಬಾರ್ದು. ಒಮ್ಮೆ ಆಕಸ್ಮಿಕವಾಗಿ ಆಗಿದ್ದಿದ್ರೆ ಮಾಡಿದಾರೋ ಮಾಡಿಲ್ವೋ ಅದು ಹೊರಗೆ ಬರಲಿ. ರಾಜ್ಯ ಅತಿವೃಷ್ಟಿಯಿಂದ ತತ್ತರಿಸಿ ಹೋಗಿದೆ. ರೈತರು ಕಂಗಾಲಾಗಿ ಹೋಗಿದ್ದಾರೆ. ಅವ್ರ ಬೆಳೆಗಳೆಲ್ಲ ಹಾನಿಯಾಗಿ, ರಸ್ತೆಗಳಂತೂ ಗುಂಡಿಮಯ ಆಗಿರೋದು ನೋಡಿದ್ದೀವಿ. ಯಾವ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಭ್ರಷ್ಟಾಚಾರ ಮಿತಿ ಮೀರಿದೆ. ಓಲೈಕೆ ರಾಜಕಾರಣ ಮಿತಿ ಮೀರಿದೆ. ಈ ಎಲ್ಲ ಸಂದರ್ಭದಲ್ಲಿ ವಿಧಾನಸಭೆಯನ್ನ, ಶಾಸಕರಿಗನ್ನ ಇಷ್ಟೆಲ್ಲ ಸೌಲಭ್ಯಗಳನ್ನು ನೀಡೋ ಅಗತ್ಯ ಇತ್ತ ಅನ್ನುವಂಥ ಪ್ರಶ್ನೆ ಜನರ ಎದುರುಗಡೆಗಿದೆ. ಗುತ್ತಿಗೆದಾರರಂತೂ ಓಪನ್ ಆಗಿ ಹೇಳಿದರು, ಇದು 60% 80% ಸರ್ಕಾರ ನಮ್ಗೆ ಅರ್ಥ ಆಗ್ತಾ ಇಲ್ಲ, ನೀವು ಬಿಡುಗಡೆ ಮಾಡದೆ ಹೋದ್ರೆ ನಾವು ಮುಂದೆ ಇನ್ನೂ ದೊಡ್ಡ ಹೋರಾಟ ಮಾಡಬೇಕಾಗತ್ತೆ ಅಂತ. ಅದು ಇದೆಲ್ಲ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಈ ದಿವಾಳಿ ಹಂಚಿ ಹೋದಾಗ ಇದರೊಳಗೆ ಈ ರೀತಿ ಆರೋಪಗಳು ಸ್ಪೀಕರ್ ಸ್ಥಾನದಕ್ಕೆ ಬರ್ತಾ ಇರೋದು ಬಹಳ ದೊಡ್ಡ ದುರಂತ ಇದೆ ಪ್ರಜಾಪ್ರಭುತ್ವಕ್ಕೆ. ಹಾಗಾಗಿ ಇದರ ಬಗ್ಗೆ ಹಾಲಿ ನ್ಯಾಯಾಧೀಶರಿಂದ, ಸಿಟ್ಟಿಂಗ್ ಜಡ್ಜಿಂದ ತನಿಖೆ ಆಗಲಿ, ಸ್ಪಷ್ಟತೆ ಬರಲಿ, ಹೊರಗೆ ಬರಲಿ. ಸ್ಪೀಕರ್ ಸ್ಥಾನ ಮುಕ್ತ ಆಗಲಿ, ಆರೋಪದಿಂದ ಮುಕ್ತ ಆಗಲಿ. ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟಿನ ವಿಷಯದಲ್ಲಿಯೂ ಅವರ ಪಾಲ್ಗೊಳ್ಳಿಕೆ ವಿಷಯದಲ್ಲೂ ಏನೇನೋ ಆರೋಪಗಳು ಕೇಳಿ ಬಂದಿದೆ. ಅದರಿಂದ ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟವಾಗಿ ಹೊರಗೆ ಬರಲಿ. ಹಾಗಾಗಿ ಇದು ಹಾಲಿ ಜಡ್ಜರಿಂದ ತನಿಖೆ ಆಗಲಿ, ಸಿಟ್ಟಿಂಗ್ ಜಡ್ಜರಿಂದ ತನಿಖೆ ಆಗಲಿ. ಯಾಕೆ ಅವರಿಂದ ಆಗಲಿ ಅಂತ ಹೇಳ್ತಿದ್ದೇನೆ ಅಂದರೆ, ಇದು ಒಂದು ಸಂವಿಧಾನಬದ್ಧವಾದ ಜವಾಬ್ದಾರಿ ಸ್ಥಾನ. ಹಾಗಾಗಿ ಅದಕ್ಕೆ ಇನ್ಯಾರದೋ ಇಲಾಖೆಯಲ್ಲಿ ಆ್ಯಸ್ ಯೂಶುವಲ್ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೂಢಿ ಇದೆ, SIT ಮೂಲಕ ಮಾಡಿಸ್ಬಿಡೋಣ ಅಂತ. ಹಾಗೆಲ್ಲ ಆಗದೆ ಅವರು ಸಿಟ್ಟಿಂಗ್ ಜಡ್ಜಿಂದ ಇದರ ತನಿಖೆ ಮಾಡಿಸ್ಲಿ ಅಂತ ನಾನು ಆಗ್ರಹಿಸ್ತೇನೆ, ಮತ್ತು ಆರೋಪದಿಂದ ಮುಕ್ತವಾಗಲಿ ಅಂತ ನಾನು ಆಗ್ರಹಿಸ್ತೇನೆ. ಆ ಸ್ಥಾನದ ಘನತೆ ಗೌರವ ಹೆಚ್ಚಿಸ್ಕೊಳ್ಳೋದಕ್ಕೆ, ಆ ಮೂಲಕ ಪ್ರಜಾಪ್ರಭುತ್ವದ ಘನತೆ ಗೌರವ ಹೆಚ್ಚಿಸ್ಕೊಳ್ಳೋದಕ್ಕೆ ಅದು ಹೀಗಾಗಲಿ ಅಂತ ನಾನು ಆಗ್ರಹಿಸ್ತೇನೆ. ಕೊನೆಯದಾಗಿ, ಸ್ಪೀಕರ್ ಸ್ಥಾನವನ್ನು RTI ವ್ಯಾಪ್ತಿಗೆ ತರಬೇಕು ಅನ್ನುವಂಥ ಚರ್ಚೆ ಬಹಳ ವ್ಯಾಪಕವಾಗಿ ನಡೀತಾ ಇದೆ, ಬಹಳ ದೊಡ್ಡದ ಪ್ರಮಾಣದಲ್ಲಿ ನಡೀತಾ ಇದೆ. ಅದು ಇಷ್ಟು ವರ್ಷ ಇರಲಿಲ್ಲ, ಯಾಕೆಂದ್ರೆ ಅದರ ಅಗತ್ಯತೆಗಳು ಕಂಡು ಬರಲಿಲ್ಲ. ಹಿಂದೊಂದು ಸಲ ನಮ್ಗೆ ಗೊತ್ತಿದೆ, ಕೋಳಿವಾಡ ಅವರು ಸ್ಪೀಕರ್ ಆದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅನೇಕರು ಸಸ್ಪೆಂಡು ಇತ್ಯಾದಿಗಳಾಗಿರೋದೆಲ್ಲ ಮಾಹಿತಿ ಇದೆ ನಮಗೆಲ್ಲರಿಗೂ. ಒಟ್ಟಾರೆ ಏನೇನಾಗಿದೆಯೋ ಎಲ್ಲ ನಡೆದಿರೋದು ಘಟನೆಗಳು. ಆದರೆ ಅದು ಮತ್ತೆ ಅಲ್ಲಿ ಮುಗಿದಿತ್ತು. ಆದರೆ ಈಗ ಮತ್ತೆ ಬರ್ತಾ ಇರೋದ್ರಿಂದ ಈ ನಮ್ಮ ವಲಯದಲ್ಲಿ ಇದು RTI ವ್ಯಾಪ್ತಿಗೆ ತರಬೇಕು ಅನ್ನುವಂಥದ್ದು ಚರ್ಚೆಗೆ ಬಂದಿದೆ. RTI ವ್ಯಾಪ್ತಿಗೆ ಇದು ಬರಲಿ. RTI ವ್ಯಾಪ್ತಿಯಲ್ಲಿ ಬರೋದ್ರ ಮೂಲಕ ಪಾರದರ್ಶಕತೆಯನ್ನು ಈ ವ್ಯವಸ್ಥೆಯಲ್ಲಿ ನಿರ್ಮಿಸಿಕೊಳ್ಳೋದಕ್ಕೆ ಕಾರಣ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ. ಆಡಳಿತ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಆಡಳಿತವೇ ಇಲ್ಲ ಅನ್ನುವಂಥ ಸ್ಥಿತಿ ಕರ್ನಾಟಕದಲ್ಲಿ ಬಂದಿದೆ. ದುರಂತ. ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಈ ಪ್ರಮಾಣದಲ್ಲಿ ಕುಸಿದಿರೋದು ಇದೆಯಲ್ಲ, ಇದೊಂದು ದುರಂತ. ಇದು ನಾನು ಕಾಂಗ್ರೆಸ್ಸಿನ ಹೈಕಮಾಂಡು, ಮುಖ್ಯಮಂತ್ರಿಗಳು, DCM ಅವರೆಲ್ಲ ನಾಯಕರಿಗೆ ಹೇಳ್ತೀನಿ, ನಿಮ್ಮ ಸರ್ಕಾರದಲ್ಲಿ, ನಿಮ್ಮ ಪಕ್ಷದಲ್ಲಿ ನೀವು ಆಂತರಿಕವಾಗಿ ಯಾರನ್ನು ಏನು ಮಾಡ್ಕೋತೀರೋ, ಯಾವಾಗ ಮಾಡ್ಕೊಳ್ತೀರೋ, ಇದೆಲ್ಲ ನಿಮಗೆ ಬಿಟ್ಟಿದ್ದು. ರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನನ್ನ ಕಷ್ಟಕ್ಕೆ ಸ್ಪಂದಿಸಿ ನನಗೆ, ನಮ್ಮ ರಾಜ್ಯಕ್ಕೆ ಒಳ್ಳೇದು ಮಾಡಿ ಅನ್ನೋದಷ್ಟೇ ನಮ್ಮ ಅಪೇಕ್ಷೆ ಇದೆ. ದಿನಕ್ಕೊಂದು ಗೊಂದಲ ಸೃಷ್ಟಿ ಮಾಡಿಕೊಂಡು ಆಡಳಿತದ ವೈಫಲ್ಯತೆಯನ್ನು ಮುಚ್ಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ, ಇನ್ನಿಲ್ಲದ ಪ್ರಯತ್ನ
ಆಡಳಿತದ ವೈಫಲ್ಯತೆ ಮುಚ್ಕೊಳ್ಳೋದಕ್ಕಾಗ್ತಾ ಇದೆ. ಆದರೆ ಅಭಿವೃದ್ಧಿಯ ಪರವಾದ ಚರ್ಚೆ ಆಗ್ತಾ ಇಲ್ಲ. ಇಲಾಖೆಗಳಲ್ಲಿ ಏನೇನು ಮಾಡಿದ್ದೀವಿ ಅಂತ ಹೇಳಿ ಸಚಿವರುಗಳು, ವಿವಾದ ಸೃಷ್ಟಿಸೋ ಬದಲು ಇಲಾಖೆಗಳಲ್ಲಿ ಏನೇನು ಮಾಡಿದ್ದೀವಿ ಅಂತ ಹೇಳಿ. ತಮ್ಮ ವೈಫಲ್ಯತೆಗಳನ್ನು ಮುಚ್ಚಿಕೊಳ್ಳೋದಕ್ಕೆ ದಿನ ಒಂದು ವಿವಾದ ಸೃಷ್ಟಿಸುವಂಥ ಕಾಂಗ್ರೆಸ್ಸಿನ ಈ ಮನಸ್ಥಿತಿ ಇದೆಯಲ್ಲ, ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ತೀವ್ರವಾಗಿ ಖಂಡಿಸ್ತೇವೆ, ವಿರೋಧಿಸ್ತೇವೆ. ಮತ್ತು ಈ ಸರ್ಕಾರ ಈಗಾಗಲೇ ಜನರಿಂದ ತಿರಸ್ಕಾರಗೊಂಡಿದೆ, ಜನ ಭ್ರಮ ನಿರಸನಕ್ಕೊಳಗಾಗಿದ್ದಾರೆ. ನಾವು ಪ್ರತಿಪಕ್ಷವಾಗಿ ನಮ್ಮ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದೇವೆ, ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ಬರೋ ದಿನಗಳಲ್ಲಿ ನಿರ್ವಹಿಸ್ತೇವೆ.